ಶಾಂತವಾಗಿ ಕೂತ್ಕೊಳ್ಳಿ. ನಮ್ಮ ದೇಹದಲ್ಲಿ ನಮಗೆ ಕೆಲವು ವಸ್ತುಗಳು ಸುಖ ಕೊಡ್ತವೆ. ತಿಂಡಿ ಇರ್ಬೋದು, ಕಾಫಿ ಇರ್ಬೋದು, ಭಜನೆ ಇರ್ಬೋದು, ಭೋಜನ ಇರ್ಬೋದು, ಅಥವಾ ಎಲ್ಲಾದ್ರೂ ಹೋಗೋದಿರ್ಬೋದು. ಅದು ದೇಹ ದೇಹ ಮತ್ತು ದೇಹದ ಇಂದ್ರಿಯಗಳು ಮತ್ತು ಇಂದ್ರಿಯ ವಸ್ತುಗಳು ಸಂಪರ್ಕಕ್ಕೆ ಬಂದಾಗ ಅಲ್ಲಿ ನೋವು, ನಲಿವು ಬರ್ತದೆ. ನಲಿವು. ಆಗ ಸ್ವಲ್ಪ ವಿಚಾರ ಮಾಡಿ ನೋಡಿ, ಯಾವ್ದು ನಮ್ಗೆ ನಲಿವು ಕೊಡ್ತದೆ ಅದೇ ನೋವನ್ನು ಕೊಡ್ತದೆ. ನೋವು ನಲಿವು ಒಂದರ ಹಿಂದೆ ಒಂದು ಬರ್ತವೆ. ಏನೋ ತಿಂದ್ರೆ ನೋವು, ನಲಿವು. ಅದು ಸಿಗದಿದ್ದಾಗ ನೋವು. ನೋವು ನಲಿವು ದೇಹಕ್ಕೆ ಸಂಬಂಧಪಟ್ಟದ್ದು. ಈ ನಲಿವು ಯಾಕೆ ಬಂತು? ಯಾವುದೋ ವಸ್ತು ಇದೆ, ಅದು ನನಗೆ ಬೇಕು ಅನ್ನೋ ಆಸೆ. ಬೇಕು 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 ಅಂದಾಗ ಮನಸ್ಸಿನಲ್ಲಿ ವಿಚಾರಗಳು ಬರ್ತಾ ಇರ್ತವೆ. ಪುನಃ 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 ವಿಚಾರಗಳು ಬರ್ತವೆ. ಆ ವಿಚಾರ ಬಂದಾಗ ನೋವು. ಆ ವಸ್ತು ಸಿಕ್ಕಿದಾಗ ಕ್ಷಣಿಕವಾಗಿ ಮನಸ್ಸು ಶಾಂತ ಆಗ್ತದೆ. ಮನಸ್ಸು ಶಾಂತ ಆದಾಗ ಮನಸ್ಸು ಆತ್ಮನಲ್ಲಿ ಒಂದಾಗ್ತದೆ. ಮನಸ್ಸು ಆತ್ಮನಲ್ಲಿ ಒಂದಾದಾಗ ನಾನು ಅಪರಿಮಿತ, ಅನಂತ ಅನ್ನುವ ಭಾವನೆ ಹುಟ್ಟುತ್ತದೆ. ಆ ಭಾವನೆಗೆ ನಲಿವು ಅಂತ ಹೇಳುದು. ಆದ್ರೆ ಪುನಃ ಮನಸ್ಸು ಬರ್ತದೆ. ತಕ್ಷಣ ಬಂದ ಕೂಡಲೇ ಪುನಃ ನೋವು ಶುರು. ಅಂದ್ರೆ ಆ ಮನಸ್ಸಿಗೆ ಗೊತ್ತಿಲ್ಲ, ಆನಂದದ ಅನುಭವ ಒಳಗಡೆಯಿಂದ ಬಂದದ್ದು ಗೊತ್ತಿಲ್ಲ. ಅದು ಕಾಫಿ ಆನಂದ, ದೋಸೆ ಆನಂದ, ಅಥವಾ ಬೇರೆ ಯಾವುದೋ ಆನಂದದೊಟ್ಟಿಗೆ ಅದನ್ನು ಜೋಡಿಸ್ತದೆ. ಸೊ ಅನಂತ ಆನಂದ, ಆತ್ಮನ ಆನಂದದ ಅನುಭವವನ್ನ ಕಾಲ, ದೇಶ ಮತ್ತು ಕಾರ್ಯಕಾರಣ ಸಂಬಂಧದಿಂದ ಪರಿಮಿತಿ ಮಾಡ್ತದೆ ಮನಸ್ಸು. ಅದೇ ರೀತಿ ಮನಸ್ಸು ದೈಹಿಕ ಆನಂದಕ್ಕೆ ನೋವು ನಲಿವು ಅಂತ ಹೇಳೋದು, ಮಾನಸಿಕ ಆನಂದಕ್ಕೆ ಸುಖ ದುಃಖ ಅಂತ ಹೇಳೋದು. ಮನಸ್ಸಿನಲ್ಲಿ ಯಾವುದೋ ವಿಚಾರ ನೆನಪು ಮಾಡ್ಕೊಂಡಾಗ ಸುಖ ಆಗ್ತದೆ. ಆ ವಿಚಾರ ಆಗದಿದ್ದಾಗ ದುಃಖ ಆಗ್ತದೆ. ಮಾನಸಿಕ ಸಂಪರ್ಕಕ್ಕೆ ಬಂದಾಗ, ಮಾನಸಿಕ ವಸ್ತುಗಳು ಮಾನಸಿಕ ಸಂಪರ್ಕಕ್ಕೆ ಬಂದಾಗ ಸುಖ. ಮಾನಸಿಕ ವಸ್ತುಗಳು ಮಾನಸಿಕ ಸಂಪರ್ಕಕ್ಕೆ ಬಾರದಿದ್ದಾಗ ದುಃಖ. ಸುಖ ಯಾಕಾಯ್ತು? ಮನಸ್ಸು ಆ ವಸ್ತುವಿನೊಟ್ಟಿಗೆ ಸಂಪರ್ಕಕ್ಕೆ ಬಂತು. ಆ ಕ್ಷಣ ಕಾಲದಲ್ಲಿ ಮನಸ್ಸು ಶಾಂತ ಆಯ್ತು. ಶಾಂತ ಆದಾಗ ಸುಖ. ಸುಖ ಅಂತ ಹೇಳಿದ್ರೆ ಆತ್ಮನ ಆನಂದ ಸ್ವಲ್ಪ ಕಾಲ ಅನುಭವಕ್ಕೆ ಬಂತು. ಹಾಗಾಗ್ಬಿಟ್ಟು ಎಲ್ಲ ಸುಖ, ನೋವು ನಲಿವಾಗ್ಲಿ, ನೋವಾಗ್ಲಿ, ನಲಿವಾಗ್ಲಿ, ಸುಖ ಆಗ್ಲಿ, ಅದು ಆತ್ಮನ ಅನುಭವವೇ, ಆನಂದದ ಅನುಭವವೇ. ಆದ್ರೆ ನಾವೇನ್ ಮಾಡ್ತೇವೆ? ಅದನ್ನು ಪರಿಮಿತಿ ಮಾಡ್ತೇವೆ. ದೇಶ ಕಾಲಗಳಿಂದ ಪರಿಮಿತಿ ಮಾಡ್ತೇವೆ ಮನಸ್ಸು. ಆದರೆ ಆತ್ಮನ ಆನಂದ, ಅದಕ್ಕೆ ದ್ವೈತ ಇಲ್ಲ. ನೋವಿನೊಟ್ಟಿಗೆ ನಲಿವಿದೆ, ಸುಖದೊಟ್ಟಿಗೆ ದುಃಖ ಇದೆ, ಆನಂದದೊಟ್ಟಿಗೆ ಬೇರೇನೂ ಇಲ್ಲ. ಯಾಕಂದ್ರೆ ಆನಂದ ಅಂದರೆ ಅನಂತ. ಆ ಆನಂದದ ಅನುಭವ ನಮ್ಗೆ ಗೊತ್ತಾಗಬೇಕಾದ್ರೆ ಗಾಢ ನಿದ್ದೆಯಲ್ಲಿ ನಾವು ಏನು ಅನಿಸ್ತೇವೆ ಅದು ಆನಂದ. ಅದೇ ಆನಂದವನ್ನ ಎಚ್ಚರ ಸ್ಥಿತಿಯಲ್ಲಿ ಸಾಕ್ಷಿಯಾಗಿ ನಾನು ಬದುಕಲಿಕ್ಕೆ ಕಲ್ತ್ರೆ ಅದು ಆನಂದ. ಎಚ್ಚರ ಸ್ಥಿತಿಯಲ್ಲಿ, ಸಮಾಧಿಯಲ್ಲಿ ಜಾಗೃತ ಸುಷುಪ್ತಿಯನ್ನು ಅನುಭವಿಸಿದಾಗ ಆನಂದ. ಎಚ್ಚರ ಸ್ಥಿತಿಯಲ್ಲಿ ಆನಂದವನ್ನ ಪಡೆದರೆ, ಶಾಶ್ವತವಾಗಿ ಪಡೆದರೆ, ಅದಕ್ಕೆ ಸಹಜ ಸಮಾಧಿ ಅಂತ ಹೇಳ್ತೇವೆ. ಸಹಜ ಸಮಾಧಿಗೆ ಉದಾಹರಣೆ ಸಣ್ಣ ಮಕ್ಕಳು. ಅವರಿಗೆ ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ, ಕೇವಲ ವರ್ತಮಾನ ಕಾಲ. ಆನಂದವೇ ಆನಂದ. ನನ್ನ ಸ್ವರೂಪ ಆನಂದ ಸ್ವರೂಪ. ಇದನ್ನ ವಿಚಾರ ಮಾಡಿ. ನಾನು ಆನಂದ ಸ್ವರೂಪಿ. ಭೂತಕಾಲ ಇಲ್ಲ, ಭವಿಷ್ಯತ್ ಕಾಲ ಇಲ್ಲ, ಕೇವಲ ವರ್ತಮಾನ ಕಾಲ.
ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನು ನಾನೆಂಬುದು ನಾನಲ್ಲ, ಈ ದೇಹ ಮನಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವನಾನ್ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿ ಬಹಿರ್ಜ್ಯೋತಿ ಪ್ರತ್ಯಗ್ಜ್ಯೋತಿ ಪರಾತ್ಪರ ಜ್ಯೋತಿರೇವ ಜ್ಯೋತಿ ಸ್ವಯಂ ಜ್ಯೋತಿ ಆತ್ಮಜ್ಯೋತಿ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಣ್ತೇರಿ. ಈಗ ಒಂದು ವಿಚಾರ ಮಾಡೋಣ.